ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ನಮಸ್ಕಾರ. ಇಂದು ನಾವು ನಮ್ಮ ಕೇಳುಗರು ಕಳಿಸಿರುವ ಕೆಲವು ದಾಖಲೆಗಳ ಬಗ್ಗೆ ಅದರ ಆಳಕ್ಕೆ ಇಳಿಯೋಣ. ಖಂಡಿತ. ಈ ದಾಖಲೆಗಳು ಮುಖ್ಯವಾಗಿ ತ್ಯಾಗದ ಬಗ್ಗೆ ಮಾತಾಡ್ತವೆ. ಆದ್ರೆ ನಾವು ಅಂದ್ಕೊಂಡ ಹಾಗೆ ಒಂದೇ ರೀತಿಯ ತ್ಯಾಗ ಅಲ್ಲ. ಹೌದು, ಇದರಲ್ಲಿ ಎರಡು ವಿಧಗಳಿವೆ. ಅದೇ, ಒಂದು ಮನುಷ್ಯ ಅಥವಾ ಮೂಲಗಳಲ್ಲಿ ಹೇಳೋ ಹಾಗೆ ಆಡಮ್ ತೆರುವ ಬೆಲೆ, ಇನ್ನೊಂದು ದೇವರು ತೆರುವ ಬೆಲೆ. ನಿಖರವಾಗಿ ನೋಡಕ್ಕೆ ಒಂದೇ ತರ ಕಾಣಬಹುದು. ಸಾವು ಅನ್ನೋದು ಎರಡರಲ್ಲೂ ಇದೆ, ಆದರೆ ಅದರ ಪರಿಣಾಮ ಆಕಾಶ ಭೂಮಿ ಅಂತರ ಅಲ್ವಾ? ಹೌದು, ಸಂಪೂರ್ಣವಾಗಿ ಬೇರೆ. ಈ ವ್ಯತ್ಯಾಸದ ಹಿಂದಿನ ತತ್ವಗಳನ್ನ ಅರ್ಥ ಮಾಡಿಕೊಳ್ಳೋದೇ ಇವತ್ತಿನ ನಮ್ಮ ಚರ್ಚೆಯ ಗುರಿ. ಸರಿ. ಹಾಗಾದ್ರೆ ಈ ಚರ್ಚೆಯನ್ನ ಒಂದು ಉಪಮೆಯಿಂದ ಶುರು ಮಾಡೋಣವಾ? ಖಂಡಿತ. ಇದು ಸ್ವಲ್ಪ ವಿಚಿತ್ರ ಅನ್ಸತ್ತೆ, ಆದರೆ ಇದು ಬಹಳ ಮುಖ್ಯ. ಮೂಲಗಳಲ್ಲಿ ಹೀಗಿದೆ: ಪೋಷಕರು ತಮ್ಮ ಮಗುವಿಗೆ ಬೇಕಾದಷ್ಟು ಜೆಲ್ಲಿಗಳನ್ನ ತಿನ್ನೋಕೆ ಬಿಡ್ತಾರೆ, ಆದ್ರೆ ಒಂದನ್ನ ಮಾತ್ರ ಮುಟ್ಬಾರ್ದು ಅಂತ ಹೇಳ್ತಾರೆ. ಅದು ಶೀತದ ಜೆಲ್ಲಿ, ಕೋಲ್ಡ್ ಜೆಲ್ಲಿ. ಮತ್ತು ನೋಡಕ್ಕೆ ಅದೇ ಅತಿ ಹೆಚ್ಚು ಆಕರ್ಷಕವಾಗಿ ಕಾಣೋದು. ಸಹಜವಾಗಿಯೇ ಮಗು ಪೋಷಕರ ಮಾತನ್ನ ಕೇಳಲ್ಲ, ಆಸೆಗೆ ಬಿದ್ದು ಅದನ್ನೇ ತಿಂದುಬಿಡುತ್ತೆ. ಹೌದು. ಮತ್ತು ತಿಂದ ತಕ್ಷಣ ಏನಾಗುತ್ತೆ ಅಂದ್ರೆ ಮಗುವಿಗೆ ಅನಾರೋಗ್ಯ ಉಂಟಾಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಅಂದ್ರೆ ಪೋಷಕರಿಗೆ ಇದು ಮೊದಲೇ ಗೊತ್ತಿತ್ತು. ಹೋ, ಹಾಗಾ? ಹೌದು. ಅವರು ಆ ಜೆಲ್ಲಿಯನ್ನ ಅಲ್ಲಿ ಇಟ್ಟಿದ್ದರ ಉದ್ದೇಶವೇ ಬೇರೆ. ಮಗುವಿಗೆ ಆ ಕೆಟ್ಟ ಅನುಭವ ಆದಾಗ ಎರಡು ಪಾಠಗಳ ಅರ್ಥವಾಗುತ್ತೆ. ಏನು ಆ ಪಾಠಗಳು? ಒಂದು, ನೋಡೋಕೆ ಚೆನ್ನಾಗಿದೆ ಎಂದ ಮಾತ್ರಕ್ಕೆ ಎಲ್ಲವೂ ಒಳ್ಳೇದಲ್ಲ ಅಂತ. ಎರಡು, ಪೋಷಕರ ಆಜ್ಞೆಯನ್ನ ಮೀರಿದ್ರೆ ನೋವು ಖಚಿತ ಅನ್ನೋದು. ಇದು ನೇರವಾಗಿ ಆಡಮ್ ಮತ್ತು ಜ್ಞಾನವೃಕ್ಷದ ಕತೆಗೆ ಸಂಬಂಧಿಸಿದ್ದು. ಎಕ್ಸಾಕ್ಟ್ಲಿ. ಏದೆನ್ ತೋಟದಲ್ಲಿದ್ದ ಜ್ಞಾನವೃಕ್ಷ ಮತ್ತು ಆಡಮ್ನ ಪರೀಕ್ಷೆಗೆ ಇದೊಂದು ನೇರವಾದ ಸಂಕೇತ. ಆದ್ರೆ ಇದು ಸ್ವಲ್ಪ ಕ್ರೂರ ಅನ್ಸಲ್ವಾ? ಮಗು ಪಾಠ ಕಲೀಲಿ ಅಂತ ಪೋಷಕರೇ ಅಪಾಯಕಾರಿ ವಸ್ತುವನ್ನ ಅಲ್ಲಿಡೋದು. ಇದೊಂದ್ ರೀತಿ ಮಗುವನ್ನ ಸೋಲಿಸೋಕೆ ಇಟ್ಟ ಬಲೆ ತರ ಕಾಣಿಸುತ್ತೆ. ಆ ದೃಷ್ಟಿಕೋನ ಅರ್ಥವಾಗುತ್ತೆ. ಆದ್ರೆ ಮೂಲಗಳು ಇದನ್ನ ಬಲೆ ಅಂತ ಹೇಳಲ್ಲ. ಬದಲಿಗೆ ಇದೊಂದು ಆಯ್ಕೆ ಅಂತ ಹೇಳ್ತವೆ. ಆಯ್ಕೆ ಹೇಗೆ? ಇಡೀ ಪೋಷಕರು ಮಗುವನ್ನ ನಿಜವಾಗ್ಲೂ ದ್ವೇಷಿಸ್ತಿದ್ರೆ ಅವರು ಎಲ್ಲಾ ಜಲ್ಲಿಗಳಿಗೂ ವಿಷ ಹಾಕ್ಬಿಡ್ಬೋದಿತ್ತು. ಹೌದು, ನಿಜ. ಆದ್ರೆ ಅವರು ಹಾಗೆ ಮಾಡಿಲ್ಲ. ಮಗುವಿಗೆ ವಿಧೇಯತೆಯನ್ನ ಕಲಿಯೋಕೆ ಒಂದು ಅವಕಾಶ ಕೊಟ್ರು ಅಷ್ಟೇ. ಒಂದು ವೇಳೆ ಮಗು ವಿಧೇಯನಾಗಿದ್ರೆ ಪೋಷಕರು ಬೇರೆ ರೀತಿ, ಅಂದ್ರೆ ನೋವಿಲ್ಲದೆ ಜ್ಞಾನವನ್ನ ಕಲಿಸ್ತಿದ್ರು. ಓ, ಇದೇ ದೇವದೂತರಿಗೂ ಮತ್ತು ಆಡಮ್ಗೂ ಇರೋ ವ್ಯತ್ಯಾಸ ಅಂತ ಮೂಲಗಳು ಹೇಳ್ತವೆ. ದೇವದೂತರು ನೋವಿಲ್ಲದೆ ತಮ್ಮ ಇಚ್ಛಾಶಕ್ತಿಯನ್ನ ಪೂರ್ಣಗೊಳಿಸಿದ್ರು. ಆದರೆ ಆಡಮ್ ಆ ಪರೀಕ್ಷೆಯಲ್ಲಿ ಸೋತಿದ್ರಿಂದ ಅವನು ಕಷ್ಟ ಮತ್ತು ನೋವಿನ ಮೂಲಕವೇ ಕಲಿಬೇಕಾಯ್ತು. ಓಕೆ, ಸರಿ. ಅಂದ್ರೆ ಆ ಶೀತದ ಜೆಲ್ಲಿ ಅಥವಾ ಜ್ಞಾನವೃಕ್ಷ ಅವನಿಗೆ ಪಾಠ ಕಲಿಸೋ ಒಂದು ಸಾಧನ ಆಯಿತು. ಹೌದು. ಆದರೆ ಈ ತಪ್ಪಿನಿಂದಾಗಿ ಅವನು ಮರಣ ಅನ್ನೋ ಸ್ಥಿತಿಗೆ ತಲುಪದ. ಅವನನ್ನಲ್ಲಿಂದ ಪಾರ್ ಮಾಡೋಕೆ ದೇವರು ಒಂದು ದೊಡ್ಡ ಬೆಲೆ ತೆರಬೇಕಾಯ್ತು ಅಂತ ಮೂಲಗಳು ಹೇಳ್ತವೆ. ಬಹುಶಃ ಇಲ್ಲಿಂದಲೇ ನಮ್ಮ ಚರ್ಚೆಯ ಎರಡನೇ ಭಾಗ ಶುರುವಾಗುತ್ತೆಲ್ವಾ? ಖಂಡಿತ. ಆ ಬೆಲೆ ಏನು ಅನ್ನೋದನ್ನ ವಿವರಿಸೋಕೆ ಮೂಲಗಳು ಇನ್ನೊಂದು ತುಂಬಾ ಶಕ್ತಿಯುತವಾದ ಕಥೆಯನ್ನ ಬಳಸ್ತವೆ. ಇಬ್ಬರು ಸಹೋದರರ ಕಥೆ. ಸಹೋದರರ ಕಥೆ ಉಳಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಆ ಅಪರಾಧದ ಸಂಪೂರ್ಣ ಹೊಣೆಯನ್ನ ತನ್ನ ಮೇಲೆ ಹಾಕೊಳ್ತಾನೆ. ಹೌದು. ಆ ಕೃತ್ಯ ಮಾಡಿದ್ದು ನಾನು ಅಂತ ಎಲ್ಲರ ಮುಂದೆ ಒಪ್ಪಿಕೊಳ್ತಾನೆ. ಎಂತಹ ದೊಡ್ಡ ತ್ಯಾಗ! ಹೌದು. ಅವನನ್ನ ಎಲ್ಲರೂ ಶಾಪಗ್ರಸ್ತ, ನೀಚ ಅಂತ ನೋಡ್ತಾರೆ. ಅವನ ಸ್ನೇಹಿತರು, ಕುಟುಂಬ, ಸಮಾಜ ಎಲ್ಲರೂ ಅವನ್ನ ತಿರಸ್ಕರಿಸ್ತಾರೆ. ಕೊನೆಗೆ ಅವನಿಗೆ ಮರಣದಂಡನೆ ಶಿಕ್ಷೆ ಇಲ್ಲತ್ತೆ. ಅಂದ್ರೆ ಅವನು ತನ್ನ ತಮ್ಮನ್ಗೋಸ್ಕರ ಎಲ್ಲರಿಂದ ಪರಿತ್ಯಕ್ತನಾಗಿ ಸಾಯ್ತಾನೆ, ತನ್ನ ಪ್ರಾಣವನ್ನೇ ಕೊಡ್ತಾನೆ. ಹೌದು. ಇದು ಮನುಷ್ಯ ಮಾಡಬಹುದಾದ ಬಹುಶಃ ಅತಿ ದೊಡ್ಡ ತ್ಯಾಗ. ಆದ್ರೆ ಮೂಲಗಳು ಇಲ್ಲಿಗೆ ನಿಲ್ಸಲ್ಲ. ಈ ಕತೆ ಮನ್ಸಿಗೆ ನಾಟ್ತತ್ತೆ, ಆದ್ರೆ ಇದಾದ ತಕ್ಷಣ ಅವು ಒಂದು ವಿಚಿತ್ರವಾದ ತಿರುವು ಕೊಡ್ತವೆ. ಹೌದು, ಒಂದು ಪರ್ಸ್ಪೆಕ್ಟಿವ್ ಶಿಫ್ಟ್. ಅದೇ, ಈ ಮಾನವ ತ್ಯಾಗ ಮತ್ತು ಮುಂದೆ ಬರಲಿರುವ ದೈವಿಕ ತ್ಯಾಗದ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟಪಡಿಸೋಕೆ ಅವು ನಮ್ಮನ್ನ ಒಂದು ಕ್ಷಣ ಮನುಷ್ಯರ ಸ್ಥಾನದಿಂದ ಕೆಳಗಿಳಿಸಿ ಯೋಚಿಸೋಕೆ ಹೇಳ್ತವೆ. ಅದಕ್ಕಾಗಿಯೇ ಈ ಹುಳುಗಳ ಉದಾಹರಣೆ ಅಲ್ವಾ? ನಿಖರವಾಗಿ ಮೂಲಗಳು ಕೇಳೋದು ಇದನ್ನೇ. ಒಂದು ವೇಳೆ ಈ ಇಬ್ಬರೂ ಸಹೋದರರು ಮನುಷ್ಯರಾಗರದೆ ತಿಪ್ಪೆಯ ಮೇಲಿನ ಹುಳುಗಳಾಗಿದ್ರೆ ಆಗ ಏನಾಗ್ತಿತ್ತು ಅಂತ. ಆಗಲೂ ಅಣ್ಣ ಹುಳು ತನ್ನ ತಮ್ಮ ಹುಳುವಿಗಾಗಿ ಉಳಿದ ಹುಳುಗಳಿಂದ ಪರಿತ್ಯಕ್ತನಾಗುತ್ತಿತ್ತು. ಓಕೆ. ಇಲ್ಲಿ ಮೂಲಗಳು ಹೇಳೋಕೆ ಹೊರಟಿರೋ ಅಂಶ ಬಹಳ ಮುಖ್ಯವಾದದ್ದು. ಒಂದು ನಿಮಿಷ, ಇದು ನಿಜವಾಗ್ಲೂ ದೊಡ್ಡ ವಿಷಯ. ಅಂದ್ರೆ ಅಣ್ಣ ಹುಳುವನ್ನ ಉಳಿದ ಹುಳುಗಳು ತಿರಸ್ಕರಿಸೋದು ಒಂದು ವಿಷಯ, ಆದ್ರೆ ಆ ಹುಳುಗಳನ್ನ, ಆ ತಿಪ್ಪೆಯನ್ನ,
ಆ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿಸಿದ ಸೃಷ್ಟಿಕರ್ತನೆ ಆ ಹುಳುವನ್ನ ತಿರಸ್ಕರಿಸೋದು. ಅದೇ ಮುಖ್ಯ ಅಂಶ. ಸೃಷ್ಟಿಗಳಿಂದ ತಿರಸ್ಕೃತನಾಗೋದು ಮತ್ತು ಸೃಷ್ಟಿಕರ್ತನಿಂದಲೇ ತಿರಸ್ಕೃತನಾಗೋದು ಸಂಪೂರ್ಣವಾಗಿ ಬೇರೆ ಬೇರೆ. ಹೌದು ಹೌದು. ಹುಳುಗಳಿಂದ ಪರಿತ್ಯಕ್ತನಾಗೋದು ಮನುಷ್ಯರಿಂದ ಪರಿತ್ಯಕ್ತನಾಗೋದಕ್ಕಿಂತ ಭಿನ್ನ. ಅದೇ ರೀತಿ ಇಡೀ ಮಾನವಕುಲವೇ ನಮ್ಮನ್ನು ತಿರಸ್ಕರಿಸಿದ್ರೂ ಅದು ಸೃಷ್ಟಿಕರ್ತನೆ ನಮ್ಮನ್ನ ಕೈಬಿಡೋದಕ್ಕೆ ಸಮ ಆಗಲ್ಲ. ಅದರ ಭಾರವನ್ನ ಊಹಿಸ್ಕೊಳ್ಳೋಕ್ಕೂ ಕಷ್ಟ. ಹಾಗಾದ್ರೆ ಆ ಕಥೆಗೆ ವಾಪಸ್ ಬರೋಣ. ಅಣ್ಣ ಜನರಿಂದ ತಿರಸ್ಕೃತನಾಗಿ ಸತ್ತ. ಆದ್ರೆ ತಪ್ಪಿಸ್ಕೊಂಡ ತಮ್ಮನ ಗತಿ ಏನು? ಅವನು ಬದುಕುಳಿದನಲ್ಲ. ಅವನು ಸಮಾಜದ ಶಿಕ್ಷೆಯಿಂದ ತಪ್ಪಿಸ್ಕೊಂಡ, ನಿಜ. ಆದ್ರೆ ಮೂಲಗಳ ಪ್ರಕಾರ ಅವನು ದೇವರಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯವಿಲ್ಲ. ಯಾಕಂದ್ರೆ ಪಾಪ ಅನ್ನೋದು ಅಂತಿಮವಾಗಿ ದೇವರಿಗೆ ವಿರೋಧವಾಗಿ ಮಾಡೋ ಕೃತ್ಯ. ಹಾಗಾಗಿ ಅವನು ಅಂತಿಮ ನ್ಯಾಯ ಅಂದ್ರೆ ಬೆಂಕಿಯ ಕೆರೆಯನ್ನ ಎದುರಿಸಲೇಬೇಕು. ಸರಿ. ಅಷ್ಟೇ ಅಲ್ಲ, ಇಲ್ಲೊಂದು ಇನ್ನೂ ಮುಖ್ಯವಾದ ಅಂಶ ಇದೆ. ಆತ್ಮತ್ಯಾಗ ಮಾಡದನಲ್ಲ ಆ ಅಣ್ಣ. ಹೌದು. ಅವನು ಕೂಡ ತನ್ನ ಬೇರೆ ಪಾಪಗಳಿಗೆ ದೇವರ ನ್ಯಾಯವನ್ನ ಎದುರಿಸಲೇಬೇಕು. ಓ, ಹಾಗಾದ್ರೆ ಮನುಷ್ಯರು ಕ್ಷಮಿಸಿದ್ರು ಅಥವಾ ಇನ್ನೊಬ್ರಿಗಾಗಿ ತ್ಯಾಗ ಮಾಡಿದ್ರು ಅಂತ ದೇವರ ಮುಂದಿರೋ ನಮ್ಮ ಪಾಪ ತಾನಾಗಿಯೇ ಹೋಗಲ್ಲ. ನಿಖರವಾಗಿ ಅದೇ ಪಾಯಿಂಟ್. ಸರಿ, ಆ ಅಣ್ಣನ ತ್ಯಾಗ ದೊಡ್ಡದು. ಆದ್ರೆ ನೀವ್ ಹೇಳಿದ ಹಾಗೆ ಅವನ ಪಾಪಗಳು ಅಳಿಸಿ ಹೋಗ್ಲಿಲ್ಲ. ಹಾಗಾದ್ರೆ ನಿಜವಾದ ಪಾಪ ಪರಿಹಾರ ಮಾಡೋ ತ್ಯಾಗ ಹೇಗಿರ್ಬೇಕು? ಬಹುಶಃ ಹುತಾತ್ಮತೆ ಮತ್ತು ಪ್ರಾಯಶ್ಚಿತ್ತದ ನಡುವಿನ ವ್ಯತ್ಯಾಸದಲ್ಲಿ ಉತ್ತರ ಸಿಗ್ಬಹುದಾ? ಮೂಲಗಳು ಇವೆರಡರ ಬಗ್ಗೆನೂ ಮಾತಾಡ್ತಾವಲ್ಲ? ಖಂಡಿತ ಉತ್ತರ ಅಲ್ಲಿಯೇ ಇದೆ. ಇವೆರಡರ ನಡುವಿನ ವ್ಯತ್ಯಾಸ ಬಹಳ ಸ್ಪಷ್ಟ ಮತ್ತು ಬಹಳ ಆಳವಾದುದು. ಹೇಗೆ? ಮೊದಲನೇದಾಗಿ ಹುತಾತ್ಮತೆ ಅಂದ್ರೆ ಮಾರ್ಟಿಡಮ್. ಅದನ್ನ ತೆಗೆದುಕೊಳ್ಳೋಣ. ಇದು ಮೊದಲ ಆಡಮ್ ಅಂದ್ರೆ ಮಾನವಕುಲಕ್ಕೆ ಸಂಬಂಧಿಸಿದ್ದು. ಸರಿ. ದೇವರು ಮಾನವರಿಂದ ನಿರೀಕ್ಷಿಸೋದು ತಮ್ಮ ಪ್ರಾಣವನ್ನ ಕೊಡುವಷ್ಟರ ಮಟ್ಟಿಗೆ ನಂಬಿಕಸ್ಥರಾಗಿರೋದು. ತಮ್ಮ ಪ್ರಾಣವನ್ನ? ಹೌದು. ಮೂಲ ಭಾಷೆಗಳಲ್ಲಿ ಹೇಳೋದಾದ್ರೆ ಹೀಬ್ರೂನಲ್ಲಿ ನೆಫೆಶ್ ಅಥವಾ ಗ್ರೀಕ್ನಲ್ಲಿ ಸ್ಯೂಕೆ ಅಂದ್ರೆ ಜೀವ ಅಥವಾ ಪ್ರಾಣವನ್ನ ಅರ್ಪಿಸೋದು. ಓಕೆ. ಹುತಾತ್ಮರು ಇತರ ಸೃಷ್ಟಿಗಳಿಂದ ಅಂದ್ರೆ ಮನುಷ್ಯರಿಂದ ತಿರಸ್ಕೃತರಾಗ್ತಾರೆ. ಆದರೆ ಅವರು ಸತ್ತ ತಕ್ಷಣವೇ ದೇವರ ಅಪ್ಪುಗೆಯನ್ನ ಸೇರ್ತಾರೆ ಅಂತ ಮೂಲಗಳು ಸ್ಪಷ್ಟವಾಗಿ ಹೇಳ್ತವೆ. ಅಂದ್ರೆ ಹುತಾತ್ಮರ ಸಾವು ದೇವರ ಜೊತೆ ಸೇರೋಕ್ಕೆ ಒಂದು ದಾರಿ. ಅವರ ದೃಷ್ಟಿಯಲ್ಲಿ ಸಾವು ಒಂದು ಅಂತ್ಯ ಅಲ್ಲ, ಬದಲಿಗೆ ದೇವರ ಬಳಿ ಹೋಗೋ ಹೆಬ್ಬಾಗಿಲು. ಹೌದು. ಹಾಗಾದ್ರೆ ಪ್ರಾಯಶ್ಚಿತ್ತ ಯಜ್ಞ ಅಂದ್ರೆ ಅಟೋನಿಂಗ್ ಸ್ಯಾಕ್ರಿಫೈಸ್ ಅದು ಹೇಗೆ ಭಿನ್ನ? ಇಲ್ಲಿ ತ್ಯಾಗ ಊಹೆಗೂ ಮೀರಿದ್ದು. ಇದು ಕೇವಲ ದೈಹಿಕ ಸಾವು ಮತ್ತು ಸೃಷ್ಟಿಗಳಿಂದ ತಿರಸ್ಕೃತನಾಗೋದಲ್ಲ, ಬದಲಾಗಿ ಅತ್ಯಂತ ಅಂತಿಮ ನೋವಾದ ಅಂದ್ರೆ ದೇವರಿಂದಲೇ ಕೈಬಿಡಲ್ಪಡುವುದನ್ನ ಒಳಗೊಂಡಿರುತ್ತೆ. ದೇವರಿಂದಲೇ? ಹೌದು. ಇದೇ ಕೊನೆಯ ಆಡಮ್ ಅಥವಾ ಯೇಸುವಿನ ತ್ಯಾಗದ ವಿಶಿಷ್ಟತೆ. ಮೂಲಗಳು ಸ್ಪಷ್ಟವಾಗಿ ಹೇಳೋ ಹಾಗೆ ಇತಿಹಾಸದಲ್ಲಿ ಅನೇಕರು ಶಿಲುಬೆಯ ಮೇಲೆ ಸತ್ತು ದೈಹಿಕ ನೋವನ್ನ ಅನುಭವಿಸಿದ್ದಾರೆ. ನಿಜ. ಆದರೆ ಯೇಸು ಮಾತ್ರ ಶಿಲುಬೆಯ ಮೇಲೆ ದೇವರಿಂದ ಪರಿತ್ಯಕ್ತರಾದರು. ಇದು ಆ ದೈಹಿಕ ನೋವಿಗಿಂತ ಕೋಟಿ ಪಟ್ಟು ಮಿಗಿಲಾದದ್ದು. ಇದು ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಸಾಯುವ ಒಂದೇ ಕ್ರಿಯೆ ಎರಡು ಬೇರೆ ಬೇರೆ ಫಲಿತಾಂಶಗಳಿಗೆ ಕಾರಣವಾಗ್ತಿದೆ. ಹುತಾತ್ಮನ ಸಾವು ಅವನನ್ನ ದೇವರ ಅಪ್ಪುಗೆಗೆ ಕೊಂಡೊಯ್ದ್ರೆ, ಪ್ರಾಯಶ್ಚಿತ್ತ ಯಜ್ಞದ ಸಾವು ದೇವರಿಂದಲೇ ದೂರವಾಗೋ ಅನುಭವವನ್ನು ಒಳಗೊಂಡಿತ್ತು. ಇದು ಹೇಗೆ ಸಾಧ್ಯ? ಒಂದೇ ಕ್ರಿಯೆಗೆ ಎರಡು ವಿರುದ್ಧವಾದ ಪರಿಣಾಮಗಳೇಕೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಕೊನೆಯ ಆಡಮ್ ಯಾರು ಅನ್ನೋದನ್ನ ತಿಳ್ಕೋಬೇಕು. ಸರಿ. ಮೂಲಗಳ ಪ್ರಕಾರ ಆತನೇ ದೇವರು, ಆತನೇ ಸೃಷ್ಟಿಕರ್ತ ಮತ್ತು ಎಲ್ಲವನ್ನೋ ಪಾಲಿಸುವನು. ಅವನಲ್ಲಿ ಯಾವುದೇ ಪಾಪವಿಲ್ಲದ ಕಾರಣ ಆತ ಸಹಜವಾಗಿ ಸಾಯೋಕ್ ಸಾಧ್ಯವೇ ಇಲ್ಲ. ಸಾಯೋಕೆ ಸಾಧ್ಯವಿಲ್ವೇ? ಇಲ್ಲ. ಸಾವು ಕೂಡ ಆತನ ಒಂದು ಸೃಷ್ಟಿ. ಹೀಗಿರುವಾಗ ಆತ ಸಾಯೋಕ್ ಸಾಧ್ಯವಾಗಿದ್ದು ಹೇಗೆ? ಮೂಲಗರು ಹೇಳೋ ಹಾಗೆ ಆತ ತನ್ನ ಪ್ರಾಣವನ್ನ ಅರ್ಪಿಸೋ ಮತ್ತು ಅದನ್ನ ಮತ್ತೆ ಪಡೆಯೋ ಅಧಿಕಾರವನ್ನ ಹೊಂದಿದ್ದ. ಹಾಗಾಗಿ ಮಾತ್ರ ಸಾಯೋಕೆ ಸಾಧ್ಯವಾಯಿತು. ಹೌದು. ಅಂದ್ರೆ ನಮ್ಮ ಹಾಗೆ ಸಾವು ಆತನಿಗೆ ಅನಿವಾರ್ಯವಾಗಿರ್ಲಿಲ್ಲ, ಬದಲಾಗಿ ಅದೊಂದು ಪ್ರಜ್ಞಾಪೂರ್ವಕ ಆಯ್ಕೆಯಾಗಿತ್ತು. ನಿಖರವಾಗಿ. ನಾವು ಸಾವಿನಿಂದ ತಪ್ಪಿಸ್ಕೊಳ್ಳೋಕ್ ನೋಡ್ತೇವೆ, ಆತ ಸಾವನ್ನ ಉದ್ದೇಶಪೂರ್ವಕವಾಗಿ ಆರಿಸ್ಕೊಂಡ. ಹೌದು. ಇದೇ ಪ್ರಮುಖ ವ್ಯತ್ಯಾಸ. ದೇವರು ಸೃಷ್ಟಿಗಳಿಂದ ಅಂದ್ರೆ ಮೊದಲ ಆಡಮ್ನಿಂದ ಅವರ ಭೌತಿಕ ಪ್ರಾಣವನ್ನ ಕೇಳುತ್ತಾರೆ. ಆದರೆ ತನ್ನಗಾಗಿ ಆತ ಅದಕ್ಕಿಂತಲೂ ಹೆಚ್ಚಿನದನ್ನ ಅಂದ್ರೆ ಸರ್ವಸ್ವವನ್ನೂ ತ್ಯಾಗ ಮಾಡೋಕೆ ಸಿದ್ಧನಾಗ್ತಾನೆ. ಶಾಸ್ತ್ರದ ಬಹಳ ಆಳವಾದ ಪರಿಕಲ್ಪನೆ ಬರುತ್ತೆ. ಮೂಲಗಳ ಪ್ರಕಾರ ದೇವರ ಎರಡನೇ ವ್ಯಕ್ತಿತ್ವವು ಅಂದ್ರೆ ಸೆಕೆಂಡ್ ಪರ್ಸನ್ ಆಫ್ ಗಾಡ್
ದೇವರ ಎರಡನೇ ವ್ಯಕ್ತಿತ್ವ. ಇದು ಸ್ವಲ್ಪ ಗಹನವಾದ ವಿಷಯ. ಇದನ್ನು ಸರಳವಾಗಿ ಹೇಳೋದಾದ್ರೆ, ತಂದೆಯಾದ ದೇವರು ಮತ್ತು ಮಗನಾದ ದೇವರ ನಡುವಿನ ಸಂಬಂಧದ ಬಗ್ಗೆ ಮಾತಾಡ್ತಿದೀವಿ ಅಲ್ವಾ? ಹೌದು, ಅದನ್ನೇ ಹೇಳ್ತಿರೋದು. ಆ ದೇವರ ಎರಡನೇ ವ್ಯಕ್ತಿತ್ವ ಮೊದಲ ಆಡಮ್ನ ಎಲ್ಲಾ ಪಾಪ ಮತ್ತು ಶಾಪವನ್ನ ತನ್ನ ಮೇಲೆ ಹೊತ್ಕೊಳ್ತದೆ. ಇಡೀ ಮಾನವ ಕುಲದ ಪಾಪವನ್ನು. ಹೌದು, ಮತ್ತು ಇದು ಊಹಿಸಲು ಅಸಾಧ್ಯವಾದ ಅಂತಿಮ ಬೆಲೆಗೆ ಕಾರಣವಾಗುತ್ತೆ. ಅನಾದಿಕಾಲದಿಂದಲೂ ತಂದೆ ಮತ್ತು ಮಗನ ನಡುವೆ ಇದ್ದ ಆ ಪರಿಪೂರ್ಣ ಮುರಿಯಲಾಗದ ಸಂಬಂಧ ಆ ಒಂದು ಕ್ಷಣದಲ್ಲಿ ಮಾನವಕುಲದ ಪಾಪದ ಕಾರಣದಿಂದ ಮುರಿಯಲ್ಪಡ್ತದೆ. ಅಂದ್ರೆ ದೇವರ ಎರಡನೇ ವ್ಯಕ್ತಿತ್ವವು ದೇವರ ಮೊದಲನೇ ವ್ಯಕ್ತಿತ್ವದಿಂದ, ಅಂದ್ರೆ ಫಸ್ಟ್ ಪರ್ಸನ್ ಆಫ್ ಗಾಡಿಂದ ಸಂಪೂರ್ಣವಾಗಿ ಪ್ರತ್ಯೇಕಿಸಲ್ಪಡ್ತದೆ. ತಂದೆಯು ಮಗನನ್ನು ಕೈಬಿಡಬೇಕಾಗತ್ತೆ. ಹೋ ಮೈ ಗಾಡ್! ಮಾನವಕುಲದ ವಿಮೋಚನೆಗಾಗಿ ದೇವರು ತೆತ್ತ ಬೆಲೆ ಇದೆ. ಶಿಲುವೆಯ ಮೇಲಿನ ಮೊಳೆಗಳ ನೋವಿಗಿಂತ ಈ ದೈವಿಕ ಪರಿತ್ಯಾಗದ ನೋವು ಅಪಾರವಾದುದು ಅಂತ ಮೂಲಗಳು ಹೇಳುತ್ತವೆ. ಹಾಗಾದ್ರೆ ನಾವು ಚರ್ಚಿಸಿದ ಮೂಲಗಳ ಪ್ರಕಾರ ತ್ಯಾಗದಲ್ಲಿ 2 ಸ್ಪಷ್ಟ ಹಂತಗಳಿವೆ. ಒಂದು, ದೇವರ ಜೊತೆ ಒಂದಾಗೋಕೆ ದಾರಿ ಮಾಡಿಕೊಡೋ ಹುತಾತ್ಮರ ಮಾನವ ತ್ಯಾಗ. ಇದು ಸೃಷ್ಟಿಕರ್ತನಿಗೆ ಕೊಡೋ ಕಾಣಿಕೆ. ಹೌದು. ಇನ್ನೊಂದು, ವಿಮೋಚನೆಗಾಗಿ ದೇವರಿಂದಲೇ ಪ್ರತ್ಯೇಕಗೊಳ್ಳುವ ದೈವಿಕ ತ್ಯಾಗ. ಇದು ಸೃಷ್ಟಿಕರ್ತನು ಸೃಷ್ಟಿಗಳಿಗಾಗಿ ತೆತ್ತ ಬೆಲೆ. ಸರಿ. ಒಂದೇ ಕ್ರಿಯೆ, 2 ಸಂಪೂರ್ಣವಾಗಿ ವಿರುದ್ಧವಾದ ಫಲಿತಾಂಶಗಳು. ಹೌದು. ಈ ಮೂಲಗಳು ಒಂದು ಆಳವಾದ ವಿರೋಧಾಭಾಸವನ್ನ ನಮ್ಮ ಮುಂದಿಡ್ತವೆ. ಮೊದಲ ಆಡಮ್ನನ್ನು ದೇವರ ಅಪ್ಪುಗೆಗೆ ವಾಪಸ್ ತರಲು ಕೊನೆಯ ಆಡಮ್ ದೇವರಿಂದ ಹೊರಹಾಕಲ್ಪಡುವ ಅನುಭವವನ್ನ ಪಡೆಯಬೇಕಾಯಿತು. ಒಬ್ಬರನ್ನ ಒಳಗೆ ಸೇರಿಸೋಕೆ ಇನ್ನೊಬ್ರು ಹೊರಗೆ ಹೋಗ್ಬೇಕಾಯ್ತು. ಅದೇ, ಈ ಪರಿಕಲ್ಪನೆಯೇ ಈ ಮೂಲಗಳ ದೇವತಾಶಾಸ್ತ್ರದ ತಿರುಳು. ಇದು ನಿಜಕ್ಕೂ ಆಳವಾದ ಚಿಂತನೆ. ಪ್ರಾಣವನ್ನ ತೆಗೆಯೋ ಅಥವಾ ಒಂದು ಸೃಷ್ಟಿಯನ್ನ ಕೈಬಿಡೋ ಅಂತಿಮ ಅಧಿಕಾರ ದೇವರಿಗೆ ಮಾತ್ರ ಇದೆ ಅಂತ ಈ ಮೂಲಗಳು ಪದೇ ಪದೇ ಒತ್ತಿ ಹೇಳ್ತವೆ. ಮನುಷ್ಯರು ಇನ್ನೊಬ್ಬರ ಭೌತಿಕ ದೇಹಕ್ಕೆ ಮಾತ್ರ ಹಾನಿ ಮಾಡಬಲ್ಲರು, ಆದರೆ ಅವರ ಆತ್ಮವನ್ನ ನಾಶಪಡಿಸೋಕ್ ಸಾಧ್ಯ ಇಲ್ಲ ಅಂತಾನೂ ಹೇಳ್ತವೆ. ನಿಜ. ಇದು ಮುಂದಿನ ಚಿಂತನೆಗಾಗಿ ಒಂದು ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಈ ಮೂಲಗಳ ದೃಷ್ಟಿಕೋನದಲ್ಲಿ ಮಾನವರು ಒಬ್ಬರಿಗೊಬ್ಬರು ಉಂಟುಮಾಡುವ ನೋವು, ಪರಿತ್ಯಾಗ ಮತ್ತು ದ್ರೋಹದಂತಹ ಅನುಭವಗಳು ಕೇವಲ ಭೌತಿಕ ಪ್ರಪಂಚಕ್ಕೆ ಸೀಮಿತವೇ? ದೇವರಿಂದ ಕೈಬಿಡಲ್ಪಡುವ ಆ ಅಂತಿಮ ನೋವಿನ ಮುಂದೆ ಮಾನವ ಸಂಬಂಧಗಳಲ್ಲಿ ನಾವು ಅನುಭವಿಸುವ ತಿರಸ್ಕಾರದ ನೈಜ ತೂಕವಾದ್ರೂ ಏನು?